ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ 21ನೆಯ ಪ್ರತಿಮೆ ಹೇಳಿದ ಕಥೆಯನ್ನ ಈ ದಿನ ನಾವು ಕೇಳೋಣ. ವಿಕ್ರಮಾದಿತ್ಯ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಲ್ಲಿ ಹೆಸರುವಾಸಿಯಾಗಿರ್ತಾನೆ. ಒಮ್ಮೆ ಕಾರ್ತಿಕ ಮಾಸದಲ್ಲಿ ರಾಜನು ದೊಡ್ಡ ಪ್ರಮಾಣದಲ್ಲಿ ಒಂದು ಧಾರ್ಮಿಕ ಸಮಾರಂಭದ ವ್ಯವಸ್ಥೆ ಮಾಡಿದ. ಆ ಸಮಾರಂಭಕ್ಕೆ ನಾನಾ ಕಡೆಯಿಂದ ಮುನಿಪುಂಗವರನ್ನು, ಋಷಿಗಳನ್ನು, ರಾಜರನ್ನು, ಸ್ವರ್ಗಲೋಕದ ದೇವತೆಗಳನ್ನು ಕೂಡ ಆಹ್ವಾನಿಸಿದ್ದನು. ಧಾರ್ಮಿಕ ಸಮಾರಂಭವು ಆರಂಭಗೊಂಡಾಗ ಅಲ್ಲಿಗೆ ಚಂದ್ರನು ಬರಲಿಲ್ಲ. ರಾಜನಿಗೆ ಚಂದ್ರ ಬರಲಿಲ್ಲವೆಂದು ಬೇಸರವಾಗಿ ತನ್ನ ಭೂತ ಸೇವಕರ ಬಲದಿಂದ ತಾನೇ ಚಂದ್ರಲೋಕಕ್ಕೆ ಹೋಗಿ ಚಂದ್ರನನ್ನು ಕಂಡು ಸಮಾರಂಭಕ್ಕೆ ಬರಬೇಕೆಂದು ಕೇಳಿಕೊಂಡನು. ಅದಕ್ಕೆ ಚಂದ್ರ ಉತ್ತರಿಸುತ್ತಾ, ವಿಕ್ರಮಾದಿತ್ಯ, ನಾನು ಬರದೇ ಇರೋಕೆ ಕಾರಣ ಎಂದರೆ, ಒಂದು ವೇಳೆ ನಾನು ಅಲ್ಲಿಗೆ ಬಂದ್ರೆ ಜಗತ್ತಿನಲ್ಲಿ ಅಂಧಕಾರ ಉಂಟಾಗತ್ತೆ. ನೀನು ಕೈಗೊಂಡಿರುವ ಕೆಲಸ ನಿರಾತಂಕವಾಗಿ ಸಾಗಲಿ, ಹೋಗಿ ಬಾ ಅಂತ ಹೇಳ್ದ. ವಿಕ್ರಮಾದಿತ್ಯನಿಗೆ ಸ್ವರ್ಗಲೋಕದ ಅಮೃತವನ್ನು ಕಾಣಿಕೆಯಾಗಿ ಕೊಟ್ಟು ಕಳುಹಿಸ್ತಾನೆ. ದಾರಿಯಲ್ಲಿ ಬರೋವಾಗ ಅಲ್ಲಿ ಒಂದೆಡೆ ಯಮದೂತರು ಯಾರೋ ಒಬ್ಬನ ಪ್ರಾಣವನ್ನ ಒಯ್ತಾ ಇದ್ರು. ಅದು ಉಜ್ಜಯಿನಿ ನಗರವಾಸಿಯಾದ ಒಬ್ಬ ಬ್ರಾಹ್ಮಣನ ಜೀವವಾಗಿತ್ತು. ಆ ಬ್ರಾಹ್ಮಣ ಬೇರ್ಯಾರೂ ಆಗಿರದೆ ರಾಜಪುರೋಹಿತನೇ ಆಗಿದ್ದ. ರಾಜನಿಗೆ ತನ್ನ ಪುರೋಹಿತ ಸಾಯುತ್ತಿರುವುದು ಇಷ್ಟವಾಗದೆ ಅವನ ಬಾಯಲ್ಲಿ ಅಮೃತ ಸುರಿದು ಅವನನ್ನು ಬದುಕಿಸಿದನು. ಕತೆ ಹೇಳಿದ ಪ್ರತಿಮೆ, ಭೋಜರಾಜ, ವಿಕ್ರಮಾದಿತ್ಯನಷ್ಟು ಕರುಣೆ ದಯೆ ಉಳ್ಳವನಾದರೆ ನೀನು ಸಿಂಹಾಸನವನ್ನ ಏರಬಹುದು ಅಂತ ಹೇಳಿ ತನ್ನ ಸ್ಥಾನವನ್ನ ಸೇರ್ಕೊಳ್ಳುತ್ತೆ. 21ನೇ ಬಾರಿ ಸಹ ಭೋಜರಾಜನಿಗೆ ಬಹಳ ನಿರಾಶೆ ಆಗತ್ತೆ. ಶ್ರೋತೃಗಳೇ, ಗೊಂಬೆ ಹೇಳಿದ 21ನೇ ಆ ಕಥೆಯನ್ನ ಕೇಳಿದ್ರಿ ಅಲ್ವೇ? ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.